ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ. ಮಳೆ ಬೆಳೆ ಇಲ್ಲದೆ ಜನ ತತ್ತರಿಸ್ತಾ ಇದ್ದಾರೆ. ಜಲಕ್ಷಾಮದಿಂದ ಹತ್ತಾರು ಸಮಸ್ಯೆಗಳು ಎದುರಾಗಿದ್ದು ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಇಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೆಯಲಿದ್ದು ಸಭೆಯಲ್ಲಿ ಮೋಡ ಬಿತ್ತನೆಗೆ ದಿನಾಂಕ ಫಿಕ್ಸ್ ಆಗುವ ಸಾಧ್ಯತೆ ಕೂಡ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಶೀಘ್ರವೇ ಮೋಡ ಬಿತ್ತನೆಗೆ ಚಾಲನೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಬರ ಬರ ಬರ. ರಾಜ್ಯದ ಅಷ್ಟದಿಕ್ಕುಗಳಲ್ಲೂ ಕೂಡ ಬರ ತಾಂಡವವಾಡ್ತಾ ಇದೆ. ಅಲ್ಲಲ್ಲಿ ಆಗೊಮ್ಮೆ ಈಗೊಮ್ಮೆ ಮಳೆರಾಯ ಅಬ್ಬರಿಸ್ತಾ ಇದ್ರೂ ಕೂಡ ನಿರೀಕ್ಷಿತ ಪ್ರಮಾಣದ ಮಳೆಯಾಗದೆ ಜಲಕ್ಷಾಮ ತಲೆದೂರಿದೆ. ಮಳೆ ಇಲ್ಲದೆ ಬೆಳೆ ಕೈಕೊಟ್ಟ ಕಾರಣ ಹಳ್ಳಿಯಿಂದ ಸಿಟಿಗೆ ಜನ ಗುಳೆ ಹೋಗ್ತಿದ್ದಾರೆ. ಇನ್ನು ರಾಜ್ಯದ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಸಹ ಎದುರಾಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಸಜ್ಜಾಗಿದೆ. ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಕಾರಣ ಸರ್ಕಾರ ಮೋಡ ಬಿತ್ತನೆಯ ಮೊರೆ ಹೋಗಿದೆ. ಇಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಭೆಯಲ್ಲಿ ಅವೈಜ್ಞಾನಿಕ ಹಾಗೂ ತಾಂತ್ರಿಕ ಸಿದ್ಧತೆಗಳ ಕುರಿತು ಚರ್ಚೆ ನಡೆಯಲಿದೆ. ತಾಂತ್ರಿಕ ಸಲಹಾ ಸಮಿತಿಯು ಯಾವ ಪ್ರದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ಯಾವ ತೀವ್ರತೆಯಲ್ಲಿ ಮೋಡ ಬಿತ್ತನೆಯನ್ನ ಮಾಡಬೇಕು ಎಂಬುದರ ಸಂಪೂರ್ಣ ರೇಡಾರ್ ವರದಿಯನ್ನ ಸಚಿವರಿಗೆ ಸಲ್ಲಿಕೆ ಮಾಡಲಿದೆ. ಕ್ಲೌಡ್ ಸೀಡ್ಸ್ ಏನಿದೆ ಅದರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. 4 ರೆವಿನ್ಯೂ ವಿಭಾಗದಲ್ಲಿ ಎಲ್ಲೆಲ್ಲಿ ಮೋಡಗಳು ಅವೈಲಬಲ್ ಇದೆ ಅಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವ್ರನ್ನ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿನ ಮತ್ತು ಆ ಏಜೆನ್ಸಿಯವ್ರನ್ನ ಮೀಟಿಂಗ್ ಕರೆದಿದ್ದೀನಿ. ಅವರಿಗೆ ನಾನು ಇಂಟ್ರೆಸ್ಟ್ ಮಾಡ್ತಕ್ಕಂಥದ್ದು 4 ರೆವಿನ್ಯೂ ಡಿವಿಷನ್ ಅಲ್ಲಿ ಇಡೀ ಸ್ಟೇಟ್ ಜುಡಿಕ್ಷನ್. ಸೊ ಎಲ್ಲಿ ಅವೈಲಬಲ್ ಇರುತ್ತೆ ಮೋಡ, ಎಲ್ಲಿ ಅದರ ಉಪಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ, ಅಲ್ಲಿ ಅದನ್ನ ಅವರು ರಿಪೋರ್ಟ್ ತಗೊಂಡು ಅಲ್ಲಿ ಆಪರೇಟ್ ಮಾಡಬೇಕಾಗುತ್ತೆ. ಕಾವೇರಿ ನೀರಾವರಿ ನಿಗಮ ಮತ್ತು ಕೆಎಸ್ಎನ್ಡಿಎಂಸಿ ಜಂಟಿಯಾಗಿ ಈ ಯೋಜನೆಯ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಳ್ಳಲಿವೆ. ನೈಜ ಸಮಯದ ತೇವಾಂಶ ಹೊಂದಿರುವ ಮೋಡಗಳನ್ನು ಗುರುತಿಸಿ ವಿಶೇಷ ವಿಮಾನಗಳ ಮೂಲಕ ಸಿಲ್ವರ್ ಅಯೋಡೈಡ್ ಕಣಗಳನ್ನು ಚುಮುಕಿಸಲು ರೋಡ್ ಮ್ಯಾಪ್ ಸಿದ್ದಪಡಿಸಲಾಗಿದೆ. ಮುಂದಿನ 10 ದಿನದ ಒಳಗೆ ಮಳೆ ಕೊರತೆ ಇರುವ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಆರಂಭಿಸುವ ಸಾಧ್ಯತೆ ಕೂಡ ಇದೆ. ಎಸ್ಎಂ ಕೃಷ್ಣ ಅವರ ಆಡಳಿತಾವಧಿಯಲ್ಲಿ ನಡೆದಂತಹ ಮೋಡ ಬಿತ್ತನೆ ಮಾತ್ರ ಪಾಸಿಟಿವ್ ರಿಸಲ್ಟ್ ನೀಡಿತ್ತು. ತದನಂತರ ನಡೆದ ಪ್ರಯತ್ನಗಳು ನಿರೀಕ್ಷಿತ ಯಶಸ್ಸು ಕಂಡಿರಲಿಲ್ಲ. ಹೀಗಾಗಿ ಇತಿಹಾಸವನ್ನು ಗಮನದಲ್ಲಿಟ್ಟುಕೊಂಡು ಮೋಡ ಬಿತ್ತನೆಗೆ ಸರ್ಕಾರ ಇದೀಗ ಪ್ಲಾನ್ ಮಾಡ್ತಾ ಇದೆ.